ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ರಾಜಕೀಯ ಚಿತ್ರಣ ಇನ್ನೇನು ಬದಲಾಗುವ ಹಂತಕ್ಕೆ ತಲುಪಿದೆ. ಹೌದು, ಮುಂದಿನ ಸಿಎಂ ಯಾರಂದ್ರೆ ಅದು DK ಶಿವಕುಮಾರ್. ಹೌದು, ಮುಂದಿನ ಮುಖ್ಯಮಂತ್ರಿ, ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಕಾಂಗ್ರೆಸ್ನ DK ಶಿವಕುಮಾರ್. ಹೌದು, ಇದೊಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಇತ್ತೀಚೆಗೆ ದೆಹಲಿಗೆ ಹೋದಂತ DK ಶಿವಕುಮಾರ್ ಅವರು ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಶ್ರಮ ಮತ್ತು ಕರ್ಮ ಮತ್ತು ಭಕ್ತಿ ಇವು ಮೂರು ಸೇರಿ ನನಗೆ ಆಶೀರ್ವಾದ ಸಿಕ್ತಂತ ಹುಮ್ಮಸ್ಸಿನಲ್ಲಿ ಗಟ್ಟಿಯಾಗಿ ಮಾತಾಡ್ತಿದ್ದಾರೆ DK ಶಿವಕುಮಾರ್ ಅವರು. ನವೆಂಬರ್ ತಿಂಗಳಲ್ಲಿ ಕ್ರಾಂತಿಯ ಬದಲಾವಣೆ ಆಗ್ತಂತ ನಿರೀಕ್ಷಿಸಿದಂಥ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ DK ಶಿವಕುಮಾರ್ ಅವರಿಗೆ ನಿರಾಸಾಗುತ್ತೆ. ಆದರೆ ಈ ಬಾರಿ ಶತಗತವಾಗಿ ಹೇಗಾದರೂ ಮಾಡಿ ಕಾಂಗ್ರೆಸ್ನ ಮುಂದಿನ ಮುಖ್ಯಮಂತ್ರಿ, ಕರ್ನಾಟಕದ ಮುಂದಿನ ಕಾಂಗ್ರೆಸ್ನ ಮುಖ್ಯಮಂತ್ರಿ ನಾನೇ ಆಗ್ತೀನಿ ಅನ್ನುವ ಹುಮ್ಮಸ್ಸಿನಿಂದ ಹೊರಟಂತ DK ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹೌದು, ಯಾಕಂದ್ರೆ ಇತ್ತೀಚೆಗೆ ಡಾಕ್ಟರ್ ಯತೀಂದ್ರ ಕೂಡ ಹೇಳ್ತಾ ಇದ್ದಾರೆ, ಮುಂದಿನ 5 ವರ್ಷಗಳ ಕಾಲ ಈಗ 3 ವರ್ಷ ಮುಗಿದಿದೆ, ಮುಂದೆ ಇನ್ನೂ 2 ವರ್ಷಗಳ ಕಾಲ 5 ವರ್ಷಗಳ ಕಾಲ ನಮ್ಮ ತಂದೆಯವರಾದಂಥ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರಂತೆ ಒಬ್ರು ಹೇಳಿಕೆ ಕೊಡ್ತಾರೆ. ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮನಾದಂಥ MLC ಅವರು ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಹೇಳ್ತಾರೆ. ಆ ಕಡೆ ಜಮೀರ್ ಅಹಮದ್ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ, ಜಮೀರ್ ಅಹಮದ್ ಖಾನ್ ಅವರು ಮುಂದಿನ 2 ವರ್ಷಗಳ ಕಾಲ ಅಂದ್ರೆ 5 ವರ್ಷಗಳ ಕಾಲ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆಗ್ತಾರೆ ಅಂತ ಹೇಳಿ ಅವರು ಒಂದು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಕಡೆ ಬೈರತಿ ಸುರೇಶ್ ಅವರು ಕೂಡ 5 ವರ್ಷಗಳ ಕಾಲ ನಿರಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಆ ಕಡೆ ಹೀಗೆ ಆ ಕಡೆ ಈ ಕಡೆ ಯಾರ ಕಡೆ ಕಾಂಗ್ರೆಸ್ ಇದ್ದಾರೆ ಅಂತ ಕೂಡ ಗೊತ್ತಾಗ್ತಿಲ್ಲ. ಕಾಂಗ್ರೆಸ್ನ ಬಣಗಳು 2 ರೀತಿಯಾಗಿ ಅಲ್ಲ, 3 ಬಣಗಳಾಗಿದೆ. ಒಂದು DK ಶಿವಕುಮಾರ್ ಬಣ, ಒಂದು ಸಿದ್ದರಾಮಯ್ಯ ಬಣ, ಒಂದು ತಟಸ್ಥ ಬಣ. ಹೌದು, ಕರ್ನಾಟಕದಲ್ಲಿ ಶತಾಗತವಾಗಿ ನಾನು ಈ ಬಾರಿ ಏನು ಪ್ರಯತ್ನ ಮಾಡ್ತಿದ್ದೀನಲ್ಲ, ಈ ಬಾರಿ ಯಾವತ್ತೂ ಕೂಡ ಅದು ಫಲ ಸಿಕ್ತಂತ ನಿರೀಕ್ಷೆಯಲ್ಲಿರುವಂಥ DK ಶಿವಕುಮಾರ್ ಅವರು. ನಾನು ರಾಜಕೀಯ ಮಾಡಕ್ಕೆ ಬಂದಿನ ಹೊರತು ನಾನು ಯಾವುದೋ ವಾತಾವರಣ, ಯಾವುದೋ ಬಿಸಿಲು ಗಾಳಿ ಎಷ್ಟಿದೆ ಹೇಗಿದೆ ಅಂತ ನೋಡೋಕೆ ಬಂದಿಲ್ಲ. ನಾನು ದೆಹಲಿಗೆ ಬಂದಿದ್ದು ರಾಜಕೀಯ ಮಾಡೋ ಉದ್ದೇಶದಿಂದಲೇ, ನಾನು ರಾಜಕೀಯಕ್ಕೋಸ್ಕರನೇ ದೆಹಲಿಗೆ ಬಂದಿನ ಅಂತೇಳಿ ಖಡಾಖಂಡಿತವಾಗಿ ಮಾತುಗಳನ್ನು ಹೇಳಿದ್ದು DK ಶಿವಕುಮಾರ್ ಅವರು. ಹೌದು, ಇತ್ತೀಚೆಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ, ಪ್ರಿಯಾಂಕಾ ವಾದ್ರಾ ಅವರನ್ನು ಕೂಡ ಭೇಟಿಯಾಗಿದ್ದಾರೆ, AICC ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಭೇಟಿಯಾಗಿದ್ದಂಥ DK ಶಿವಕುಮಾರ್ ಅವರು, ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಅವರನ್ನು ಕೂಡ ಭೇಟಿಯಾಗಿದ್ದಂಥ DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಗಟ್ಟಿ ದಿನದಲ್ಲಿ ಬರ್ತದೆ. ಯಾಕಂದ್ರೆ ಮೊದಲು 2-3 ತಿಂಗಳ ಹಿಂದ್ಗಡೆ ಮಾತುಗಳು, DK ಶಿವಕುಮಾರ್ ಮಾತುಗಳು ಈ ರೀತಿ ಇದ್ದಿಲ್ಲ. ಆದ್ರೆ ಇತ್ತೀಚಿನ 2-3 ದಿನಗಳಲ್ಲಿ ಹೇಗೆ ಬರ್ತಾ ಇದೆ ಅಂದ್ರೆ, ಶತಾಗತ ಮಾಡಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ನಾನು ಆಗ್ತೀನಿ, ಸರ್ಕಾರ ಬಿದ್ದರೂ ಕೂಡ ಪರವಾಗಿಲ್ಲ, ಕಾಂಗ್ರೆಸ್ನ ಮುಖ್ಯಮಂತ್ರಿ ನಾನು ಆಗ್ಬೇಕು ಅಂತ ಹಠ ಹಿಡಿದಂಥ ವ್ಯಕ್ತಿ DK ಶಿವಕುಮಾರ್. ಹೌದು, DKC ಅವರು ನೇರವಾಗಿ ಸ್ಪಷ್ಟವಾಗಿ ಹೇಳಿದರೆ, ಕರ್ಮ, ಶ್ರದ್ಧೆ ಮತ್ತು ಭಕ್ತಿ ಇವು 3 ಕೂಡ ನನಗೆ ವರ್ಕೌಟ್ ಆಗ್ತಂತ ಹೇಳಿದ ವ್ಯಕ್ತಿ DK ಶಿವಕುಮಾರ್ ಅವರು. ನೋಡಿ, ಇತ್ತೀಚೆಗೆ ಕೆಲವರು ಶಾಸಕರು ಫಾರಿನ್ ಟೂರ್ ಹೋಗಲಿಕ್ಕೆ ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ನ ಕೆಲವು 30-40 ಶಾಸಕರು ಫಾರಿನ್ ಟೂರ್ಗೆ ಹೋಗ್ಬೇಕಂತ ನಿರ್ಧರಿಸಿದ್ದಾರೆ. ಇನ್ನೊಂದು 30-40 ಶಾಸಕರು ಗೋವಾದಲ್ಲಿ ರೆಸಾರ್ಟ್ನಲ್ಲಿ ಇರ್ಬೇಕಂತೇಳಿ ಅಲ್ಲಿ ಕೂಡ ಪ್ರಯತ್ನ ನಡೀತಾ ಇದೆ. ಸುಮಾರು ಒಂದು 70-80 ರೂಮ್ಗಳು ಕೂಡ ಬುಕ್ ಆಗಿದಂತೆ. ಹೌದು, ಇದೆಲ್ಲ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಸುದ್ದಿ ಲೇಟೆಸ್ಟ್ ಅಪ್ಡೇಟು. ಕಾಂಗ್ರೆಸ್ನ ಶಾಸಕರು, ಸಂಸದರು ಹೇಳ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪತನವಾಗುತ್ತೆ. ಕಾಂಗ್ರೆಸ್ನಲ್ಲಿ ಈ ರೀತಿಯಾಗಿ ಬಣಗಳಿದ್ರೆ ಕರ್ನಾಟಕ ರಾಜಕೀಯ ಜನರ ಪರಿಸ್ಥಿತಿ ಏನಾಗಬೇಕು? ಇವರಿಬ್ಬರ ಮಧ್ಯದ ರಾಜಕೀಯ ತಿಕ್ಕಾಟದಲ್ಲಿ ಜನರ ಸಮಸ್ಯೆಗಳು ಕೇಳುವರು ಯಾರು? ಅದಕ್ಕೆ ಕಾಂಗ್ರೆಸ್ ಹೇಗಾಗಿದೆಪ್ಪ ಅಂದ್ರೆ, ಮನೆಯೊಂದು 3 ಬಾಗಿಲು ಆಗುವ ಹಾಗೆ ಆಗಿದಂಥ ಕಾಂಗ್ರೆಸ್. ಹೌದು, ಕಾಂಗ್ರೆಸ್ ಈಗ ಆಲ್ರೆಡಿ ಇಬ್ಬಾಗಾಗಿದೆ. ಹೇಗಾದರೂ ಮಾಡಿ ಶತಾಗತವಾಗಿ ಈ ಬಾರಿ ಮುಖ್ಯಮಂತ್ರಿ ನಾನು ಆಗ್ಲೇಬೇಕಂತೇಳಿ ಪಣ ತೊಟ್ಟಿರುವಂಥ DK ಶಿವಕುಮಾರ್ ಹೇಗಾದರೂ ಮಾಡಿ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಇರಬೇಕಂತೇಳಿ ಕಾದುಕೊಳ್ತಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದರಲ್ಲಿ ಬಡದಾಟದ ಸಂದರ್ಭದಲ್ಲಿ ಯಾರು ಕಡೆಗಿದ್ದಾರೆ, ಯಾರು ಪರವಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಈಗ ಮಾಧ್ಯಮದಲ್ಲಿ ಹೇಳಿಕೆಗಳು ಬರ್ತಾ ಇದೆ ಇತ್ತೀಚೆಗೆ. ಆದರೆ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಈ ರೀತಿ ಆಗೋದ್ರೆ 100% ನಾನು ಹೇಳ್ತೀನಿ, ಸರ್ಕಾರ ಶತಸಿದ್ಧವಾಗಿ
100% ಸರ್ಕಾರ ಪತನ ಆಗುತ್ತೆ, 100% ಸರ್ಕಾರ ಬೀಳುತ್ತೆ. ಯಾಕಂದರೆ ಶತಾಗತವಾಗಿ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ನನ್ನ ಅಧಿಕಾರಾವಧಿಯಲ್ಲಿ 5 ವರ್ಷ ನಾನು ಮಾಡ್ತೀನಿ ಸರ್ಕಾರ, ಒಂದು ವೇಳೆ ನನಗೇನಾದರೂ ಕೆಳಗಿಳಿಸಿದ್ರಂದ್ರೆ ರಾಜಕೀಯದಿಂದ ಅಥವಾ CM ಕುರ್ಚಿದಿಂದ ಈ ಸರ್ಕಾರ 100% ಬೀಳಿಸ್ತಾರೆ ಅನ್ನುವ ಮಾತುಗಳು ಕೂಡ ಚರ್ಚೆ ನಡೀತಾ ಇದೆ. ಹೌದು, ಸುಮಾರು ಸಿದ್ದರಾಮಯ್ಯನವರ ಪರವಾಗಿ 30ರಿಂದ 40 ಶಾಸಕರು ರಾಜೀನಾಮೆ ಕೊಡುವ ಹಂತಕ್ಕೆ ತಲುಪುವಂಥ ಸೂಚನೆಗಳು ಕೂಡ ಕಂಡು ಬರ್ತಾ ಇದೆ. 30ರಿಂದ 40 ಶಾಸಕರು ರಾಜೀನಾಮೆ ಕೊಡ್ತಾರೆ. ಈ ಕಡೆ ದೆಹಲಿಯ ದಂಡಯಾತ್ರೆಗೆ ಹೋದಂಥ ಶಿವಕುಮಾರ್ ಅವರು ಕೂಡ ಸ್ಪಷ್ಟವಾಗಿ ಈ ಸಲ ಬಹುಮತದಿಂದ ಹೇಳಿದ್ದಾರೆ, ನನ್ನಿಂದಲೇ ಗೆದ್ದಿದೆ 135 ಶಾಸಕರು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಕೂಡ. ಆದರೆ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಏನಾದರೂ ಬದಲಾದರೆ ಇದರಲ್ಲಿ ನೇರವಾಗಿ BJPಗೆ ಲಾಭ ಆಗುವಂಥ ಚಾನ್ಸಸ್ ತುಂಬ ಇದೆ. ಹೌದು, ಇದರ ಲಾಭ ಏನಾದರೂ ಕ್ರೆಡಿಟ್ BJPಗೆ ಹೋದರೆ ಅಚ್ಚರಿ ಕೂಡ ಇಲ್ಲ. ಯಾಕಂದರೆ ಈ ಇಬ್ಬರ ಜಗಳದಲ್ಲಿ 3ನೇ ವ್ಯಕ್ತಿಗೆ ಲಾಭ ಅನ್ನುವ ಹಾಗೆ ಇವರಿಬ್ಬರ ಮಧ್ಯದಲ್ಲಿ BJPಗೆ ಲಾಭ ಆಗ್ತದೆ ಅಂತೇಳಿ ಜನ ಮಾತಾಡ್ತಿದ್ದಾರೆ. ಈ ರೀತಿಯಾಗಿ ಏನೇ ಇರಲಿ, ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆಗ್ತಾರ ಅಥವಾ DK ಶಿವಕುಮಾರ್ ಆಗ್ತಾರ? ಆಲ್ರೆಡಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾರೆ. ಒಂದು ವೇಳೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅವರು ಮುಖ್ಯಮಂತ್ರಿ ಇರ್ತಾರಾ ಅನ್ನೋದು ಕೂಡ ನಾವೆಲ್ಲ ಕಾದು ನೋಡಬೇಕು. DK ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ, ಮೊನ್ನೆ ಇತ್ತೀಚೆಗೆ ಯಾರು ನಮ್ಮ ಬಳ್ಳಾರಿಯ ಶಾಸಕರಾದಂಥ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳ್ಯಾರೆ, ಮುಂದಿನ 5 ವರ್ಷಗಳ ಕಾಲ ನೀವೇ ಮುಖ್ಯಮಂತ್ರಿ ಆರಿ, ಒಂದು ವೇಳೆ ನೀವು ಏನಾದರೂ ಅಧಿಕಾರ ಬಿಟ್ಟು ಕೊಟ್ರೆ ಬಂಡೆ ಏನು ಮಾಡ್ತಾನೆ, ತನ್ನ ಅಧಿಕಾರದಲ್ಲಿ ಬಹಳಷ್ಟು ದುರಹಂಕಾರದಿಂದ ಆಡಳಿತ ಮಾಡ್ತಾರೆ ಅಂತೇಳಿ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದ್ದಾರೆ ಈ ಮಾತುಗಳು. ಆದರೆ ಯಾವುದೇ ಕಾರಣಕ್ಕೂ ಈ ಬಾರಿ ಕೈ ಹಾಕಿದಂಥ ಕೆಲಸಕ್ಕೆ ನನಗೆ ಭಕ್ತಿ, ಶ್ರದ್ಧೆ ಮತ್ತು ಕರ್ಮ ಈ 3 ಫಲ ಸಿಕ್ತದಂತ ಹುಮ್ಮಸ್ಸಿನಲ್ಲಿರುವಂಥ DK ಶಿವಕುಮಾರ್ ಅವರ ಚಿತ್ರಣ ಇನ್ನು ಮಾರ್ಚ್ 20ನೇ ತಾರೀಕಲ್ಲ 21ನೇ ತಾರೀಕು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದಂತೇಳಿ ರಾಜಕೀಯದ ವಿಶ್ಲೇಷಕರು ಈ ರೀತಿಯಾಗಿ ಮಾತಾಡ್ತಿದ್ದಾರೆ. ಒಂದು ವೇಳೆ ಈ ಹೈಕಮಾಂಡ್ ನಿರ್ಧಾರ ಏನಾದರೂ DK ಶಿವಕುಮಾರ್ ಮೇಲೆ ಒಲಿದ್ರೆ ಮಾರ್ಚ್ 21 ಅಥವಾ ಮಾರ್ಚ್ 20ನೇ ತಾರೀಕು DK ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಂತ ಅವಳ ಮಾತುಗಳು ಕೂಡ ಬರ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ಅಷ್ಟು ಸುಮ್ಮನೆ ಅವರು ಸ್ಥಾನವನ್ನು ಬಿಟ್ಟುಕೊಡುವಂಥ ಜನನು ಕೂಡ ಮಾತಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ CM ಸಿದ್ದರಾಮಯ್ಯನವರು ಈ DK ಶಿವಕುಮಾರ್ ಅವರನ್ನು ಅಷ್ಟು ಬೇಗವಾಗಿ ಮುಖ್ಯಮಂತ್ರಿ ಸ್ಥಾನದ ಕುರ್ಚಿಯನ್ನು ಬಿಟ್ಟುಕೊಡಲ್ಲ ಅಂತೇಳಿ ಜನ ಕೂಡ ಮಾತಾಡ್ತಿದ್ದಾರೆ. ಆದರೆ ಇದೆಲ್ಲ ಮಧ್ಯದಲ್ಲಿ ಯಾವ ಶಾಸಕರು ಯಾವ ಕಡೆ ಇದ್ದಾರೆ ಅನ್ನೋದು ಕೂಡ ಬರ್ತಾ ಇಲ್ಲ. ಕೆಲವು ಕಾಂಗ್ರೆಸ್ನ ಶಾಸಕರು ಯಾವ ರೀತಿ ಇದ್ದಾರೆ ಅಂದರೆ 50-50 ಇದ್ದಾರೆ. ಅವರು DK ಶಿವಕುಮಾರ್ಗೂ ಜೈ ಅಂತಾರೆ, ಇನ್ನು 50% ಶಾಸಕರು ಸಿದ್ದರಾಮಯ್ಯವ್ರಿಗೂ ಜೈ ಅಂತಾರೆ. ಇನ್ನೊಂದು 50% ಜನ ಏನಂತಾರೆ DK ಶಿವಕುಮಾರ್ಗೆ ಜೈ ಅಂತಾರೆ, ಇನ್ನು 50% ಸಿದ್ದರಾಮಯ್ಯವ್ರಿಗೆ ಜೈ ಅಂತಾರೆ. ಕೆಲವರು ಕೂಡ ತಟಸ್ಥರಾಗಿದ್ದಾರೆ. ಇದೆಲ್ಲ ಚಿತ್ರಣ ಬಹುಶಃ ನನ್ನ ಅಂದಾಜಿನ ಪ್ರಕಾರ ಫೆಬ್ರವರಿ ಎಂಡ್ಗೆ ಅಥವಾ ಉಗಾದಿಯ ಹಂತದ ಸಂದರ್ಭದಲ್ಲಿ, ಉಗಾದಿಯ 2026ರ ಮಾರ್ಚ್ ಉಗಾದಿಯ ಸಂದರ್ಭದಲ್ಲಿ ಆದರೂ ಕೂಡ ಅಚ್ಚರಿ ಇಲ್ಲ. ಒಂದು ವೇಳೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಕಾಂಗ್ರೆಸ್ನ ಪತನ DK ಶಿವಕುಮಾರ್ದಿಂದಲೇ ಅದು ಪ್ರಾರಂಭ ಆಗ್ತಂತೇಳಿ ಕೂಡ ಜನರು ಮಾತಾಡ್ತಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರುಗಳು ಹೇಳ್ತಾ ಇದ್ದಾರೆ ನೇರವಾಗಿ, ನಾವು ಸಿದ್ದರಾಮಯ್ಯವ್ರು ನೋಡಿ ಕಾಂಗ್ರೆಸ್ಗೆ ಊಟ ಹಾಕಿವಿ. ಆದರೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಬಹಳಷ್ಟು ಖುಷಿಯಿಂದ ಇದ್ದಂಥ ಸ್ಥಾನದ ಏನು ಕುರ್ಚಿ ಇದೆಯಲ್ಲ ಮುಖ್ಯಮಂತ್ರಿ ಕುರ್ಚಿಗೆ, ಅದಕ್ಕೆ ಪಡ್ಕೋಬೇಕಂತೇಳಿ ಹುಮ್ಮಸ್ಸಿನಿರುವಂಥ DK ಶಿವಕುಮಾರ್. ಹೌದು, ಇನ್ನೇನು ಕೆಲವೇ ದಿನದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ಒಂದೊಂದು ಕೂಡ ಮಾಹಿತಿಗಳು ಬರ್ತಾ ಇದೆ. ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಈ ಸಲ ಅಂತೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಬಹುಶಃ ನಿನ್ನೆ ಮೊನ್ನೆ ಇತ್ತೀಚೆಗೆ ವರದಿ ನೋಡ್ಬೋದು ಯಾವ ರೀತಿಯಾಗಿ ವರದಿಗಳು ಬರ್ತಾ ಇದೆ. TV ಮಾಧ್ಯಮಗಳ ವರದಿಯಪ್ಪ ಅಂದರೆ ಏನೇ ಆಗಲಿ ಈ ಸಲ ಮುಖ್ಯಮಂತ್ರಿ ನಾನು ಆಗ್ತೀನಿ ಅನ್ನುವ ಮಾತುಗಳು ಕೂಡ ಬರ್ತಾ ಇದೆ. ಹೌದು, ಈ ರೀತಿಯಾಗಿ ಕೂಡ ಬಂಡೆ ಬಹಳಷ್ಟು ಗಟ್ಟಿದೇರೆ ಮಾಡಿದಂಥ ಉದಾಹರಣೆಗಳು ಕೂಡ ಕಾಣ್ತಾ ಇದೆ ಇತ್ತೀಚೆಗೆ ಮಾಧ್ಯಮ ಹೇಳಿಕೆಗಳು. ಮೊದಲು ನಾವೆಲ್ಲ ಕಾಂಗ್ರೆಸ್ನ ಸದಸ್ಯರು, ನಾವೆಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು, ಸಾಮಾನ್ಯ ಕಾರ್ಯಕರ್ತರು ಹೈಕಮಾಂಡ್ ಏನೋ ನಿರ್ಧಾರ ತಗೋತೆ ಅದಕ್ಕೆ ನಾನು ಬದ್ಧವಾಗಿದ್ದೀನಿ ಅಂತ ಅಕ್ಟೋಬರ್ ನವೆಂಬರ್ ಇಲ್ದಂಥ ಮಾತುಗಳು 2-3 ತಿಂಗಳಲ್ಲಿ ಚೇಂಜ್ ಆಗಿದೆ. ಅತಿ ಇತ್ತೀಚೆಗೆ 2-3 ದಿನದಲ್ಲಿ ಕೂಡ ಬಹಳಷ್ಟು ಗಟ್ಟಿಯಾಗಿ ಧ್ವನಿ ಬರ್ತಿರೋದು DK ಶಿವಕುಮಾರ್ ವಿರುದ್ಧ.
ಯಾವುದೇ ಕಾರಣಕ್ಕೂ ಈ ಸಲ ಕೈ ಹಾಕಿದ್ದೀನಿ, ಯಾವುದೇ ಕಾರಣಕ್ಕೂ ಕೈಯನ್ನು ಹಿಂದಕ್ಕೆ ತಕ್ಕೋಲ್ಲ ಅಂತ ಶಪಥ ಮಾಡಿದ್ದು ಡಿ ಕೆ ಶಿವಕುಮಾರ್. ಹೌದು, ಈಗ ಇತ್ತೀಚೆಗೆ ಗೋವಾಕ್ಕೆ ಹೋಗ್ಬೇಕನ್ನೋ ಪ್ಲ್ಯಾನ್ ಕೂಡ ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ನಿರ್ಧಾರ ಮಾಡಿದಾರಂತೆ. ಮತ್ತು ಇನ್ನೂ ಕೆಲವು ಶಾಸಕರು ಬೇರೆ ಬೇರೆ ಕಡೆ ಫಾರಿನ್ ಟೂರ್ ಹೆಸರಲ್ಲಿ ಶಾಸಕರ ಬಣಗಳು ನಮ್ಮ ಕಡೆಗೆ ಎಷ್ಟು ಜನ ಇದ್ದಾರೆ, ನಮ್ಮ ಕಡೆಗೆ ಎಷ್ಟು ಜನ ಇದ್ದಾರೆ, ಇನ್ನು ತಟಸ್ಥವಾಗಿ ಎಷ್ಟು ಜನ ಉಳಿದ್ದಾರೆ ಅಂತ ಕೂಡ ಗುಂಪುಗಾರಿಕೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಆ ಕಡೆ ಜಿ ಪರಮೇಶ್ವರ್ ಹೇಳಿದ್ದಾರೆ, ಯಾರು ಕೂಡ ಅವ್ರು ಸಿ ಎಮ್ ಇವ್ರು ಸಿ ಎಮ್ ಅಂತೇಳಿ ಯಾರು ಕೂಡ ಸ್ಟೇಟ್ಮೆಂಟ್ ಕೊಡಬೇಡ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ನನ್ನ ಅಂದಾಜಿನ ಪ್ರಕಾರ ಕಾಂಗ್ರೆಸ್ಗೆ ಇದು ಕೊನೆಯ ಸರ್ಕಾರ ಆಗ್ಬೋದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ವೇಳೆ ಈ ರೀತಿಯಾಗಿ ಇವರ ಕಚ್ಚಾಟದಲ್ಲಿ, ಇವರ ತಿಕ್ಕಾಟದಲ್ಲಿ ಇದು ನೇರವಾಗಿ ಬಿಜೆಪಿಗೆ ಹೋಗುತ್ತೆ. ಇದರ ಲಾಭ ಸಂಪೂರ್ಣವಾಗಿ ಬಿಜೆಪಿ ತಗುತ್ತೆ. ಮತ್ತು ಇವರಿಬ್ಬರ ಮಧ್ಯದ ಜಗಳದಲ್ಲಿ ಏನಾಗುತ್ತೆ ಅಂದ್ರೆ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ. ಹೇಗೆ NCP ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಹೇಗೆ ಇಬ್ಬಾಗ ಇತ್ತು, ಆ ರೀತಿಯಾಗಿ ಡಿ ಕೆ ಶಿವಕುಮಾರ್ ಮತ್ತು ಮಾನ್ಯ ಸಿದ್ದರಾಮಯ್ಯನವರ ಇಬ್ಬರ ಜಗಳದಲ್ಲಿ ಸರ್ಕಾರ ಪತನ ಆಗುತ್ತೆ, ಸರ್ಕಾರ ಉರುಳುತ್ತೆ, ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ.